ಟಿಎ ಶರವಣ ನೇತೃತ್ವದಲ್ಲಿ ಅದ್ದೂರಿಯಾಗಿ ವಾಸವಿ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಹೇಗಿತ್ತು ಕಾರ್ಯಕ್ರಮದ ಝಲಕ್ ತೋರಿಸ್ತೀವಿ ನೋಡಿ. ಟಿಎ ಶರವಣ ದಂಪತಿಯಿಂದ ಅರ್ಚನೆ, ಜೆಡಿಎಸ್ ಎಂಎಲ್ಸಿ ಅವರಿಂದ ವಿಶೇಷ ಪ್ರಾರ್ಥನೆ, ದೇವಾಲಯ ಸಮಿತಿಯಿಂದ ದಂಪತಿಗೆ ಸನ್ಮಾನ, ಲೋಕ ಸುಭಿಕ್ಷವಾಗಲೆಂದು ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಜೋಡಿ. ಟಿಎ ಶರವಣ ನೇತೃತ್ವದಲ್ಲಿ ವಾಸವಿ ಜಯಂತ್ಯೋತ್ಸವ, ಶಾಂತಿ ನೆಲೆಸಿ ಲೋಕ ಸುಭಿಕ್ಷವಾಗಲೆಂದು ಪ್ರಾರ್ಥನೆ. ಬೆಂಗಳೂರಿನ ಬಸವನಗುಡಿಯ ನಿಜಗುಣ ಕಲ್ಯಾಣ ಮಂಟಪದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ವಿಧಾನ ಪರಿಷತ್ ಸದಸ್ಯ ಹಾಗೂ ಕರ್ನಾಟಕ ರಾಜ್ಯ ಆರ್ಯ ವೈಶ್ಯ ಮಹಾಮಂಡಳಿ ರಾಜ್ಯಾಧ್ಯಕ್ಷ ಟಿಎ ಶರವಣ ನೇತೃತ್ವದಲ್ಲಿ ವಾಸವಿ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ವಿಶ್ವರೂಪ ದರ್ಶನದ ಮೂಲಕ ವಿಶ್ವಶಾಂತಿಗಾಗಿ ಮಾನವ ಕೋಟಿಗೆ ಶಾಂತಿ ಸಂದೇಶ ನೀಡಿದ ಆದಿಶಕ್ತಿ ಸ್ವರೂಪಿಣಿ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯ ದಿವ್ಯಾನುಗ್ರಹ ಲಭಿಸಲಿ ಅಂತ ಎಂಎಲ್ಸಿ ಟಿಎ ಶರವಣ ಪ್ರಾರ್ಥನೆ ಸಲ್ಲಿಸಿದ್ರು. ವಿಶ್ವದಲ್ಲಿ ಶಾಂತಿ ನೆಲೆಸಿ ಲೋಕ ಸುಭಿಕ್ಷವಾಗಲೆಂದು ಪ್ರಾರ್ಥಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಸರ್ಕಾರವೇ ವಾಸವಿ ಜಯಂತಿ ಆಚರಿಸುವಂತೆ ಸಿಎಂಗೆ ಪತ್ರ. ವಾಸವಿ ಜಯಂತ್ಯೋತ್ಸವದಲ್ಲಿ ಕರ್ನಾಟಕ ರಾಜ್ಯ ಆರ್ಯ ವೈಶ್ಯ ಮಹಾಮಂಡಳಿ ರಾಜ್ಯಾಧ್ಯಕ್ಷ ಟಿಎ ಶರವಣ ಮಾತನಾಡಿದರು. ಆಂಧ್ರಪ್ರದೇಶ, ತೆಲಂಗಾಣ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸರ್ಕಾರ ವತಿಯಿಂದ ವಾಸವಿ ಜಯಂತಿಯನ್ನ ಆಚರಣೆ ಮಾಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಒತ್ತಾಯ ಮಾಡುವೆ, ಜೊತೆಗೆ ಸದನದಲ್ಲಿ ಪ್ರಸ್ತಾಪಿಸುವೆ ಅಂತ ಹೇಳಿದರು. ಎಂಎಲ್ಸಿ ಟಿಎ ಶರವಣ ನೇತೃತ್ವದಲ್ಲಿ ನಡೆದ ವಾಸವಿ ಜಯಂತ್ಯೋತ್ಸವಕ್ಕೆ ನೂರಾರು ಬಾಂಧವರು ಭಾಗವಹಿಸಿದ್ರು. ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯೋಜಿಸಿದ್ದ ರಾಜ್ಯ ಆರ್ಯ ವೈಶ್ಯ ಮಹಾಮಂಡಳಿ ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆಗಳ ಮಹಾಪೂರ ಹರಿದು ಬಂತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟಿಎ ಶರವಣ ನೇತೃತ್ವದಲ್ಲಿ ಅದ್ದೂರಿಯಾಗಿ ವಾಸವಿ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಹೇಗಿತ್ತು ಕಾರ್ಯಕ್ರಮದ ಝಲಕ್ ತೋರಿಸ್ತೀವಿ ನೋಡಿ. ಟಿಎ ಶರವಣ ದಂಪತಿಯಿಂದ ಅರ್ಚನೆ, ಜೆಡಿಎಸ್ ಎಂಎಲ್ಸಿ ಅವರಿಂದ ವಿಶೇಷ ಪ್ರಾರ್ಥನೆ, ದೇವಾಲಯ ಸಮಿತಿಯಿಂದ ದಂಪತಿಗೆ ಸನ್ಮಾನ, ಲೋಕ ಸುಭಿಕ್ಷವಾಗಲೆಂದು ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಜೋಡಿ. ಟಿಎ ಶರವಣ ನೇತೃತ್ವದಲ್ಲಿ ವಾಸವಿ ಜಯಂತ್ಯೋತ್ಸವ, ಶಾಂತಿ ನೆಲೆಸಿ ಲೋಕ ಸುಭಿಕ್ಷವಾಗಲೆಂದು ಪ್ರಾರ್ಥನೆ. ಬೆಂಗಳೂರಿನ ಬಸವನಗುಡಿಯ ನಿಜಗುಣ ಕಲ್ಯಾಣ ಮಂಟಪದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ವಿಧಾನ ಪರಿಷತ್ ಸದಸ್ಯ ಹಾಗೂ ಕರ್ನಾಟಕ ರಾಜ್ಯ ಆರ್ಯ ವೈಶ್ಯ ಮಹಾಮಂಡಳಿ ರಾಜ್ಯಾಧ್ಯಕ್ಷ ಟಿಎ ಶರವಣ ನೇತೃತ್ವದಲ್ಲಿ ವಾಸವಿ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶತಮಾನಂ ಭವತಿ ಶತಾಯು
ವಿಶ್ವರೂಪ ದರ್ಶನದ ಮೂಲಕ ವಿಶ್ವಶಾಂತಿಗಾಗಿ ಮಾನವ ಕೋಟಿಗೆ ಶಾಂತಿ ಸಂದೇಶ ನೀಡಿದ ಆದಿಶಕ್ತಿ ಸ್ವರೂಪಿಣಿ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯ ದಿವ್ಯಾನುಗ್ರಹ ಲಭಿಸಲಿ ಅಂತ ಎಂಎಲ್ಸಿ ಟಿಎ ಶರವಣ ಪ್ರಾರ್ಥನೆ ಸಲ್ಲಿಸಿದರು. ವಿಶ್ವದಲ್ಲಿ ಶಾಂತಿ ನೆಲೆಸಿ ಲೋಕ ಸುಭಿಕ್ಷವಾಗಲೆಂದು ಪ್ರಾರ್ಥಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಸರ್ಕಾರವೇ ವಾಸವಿ ಜಯಂತಿ ಆಚರಿಸುವಂತೆ ಸಿಎಂಗೆ ಪತ್ರ. ವಾಸವಿ ಜಯಂತ್ಯೋತ್ಸವದಲ್ಲಿ ಕರ್ನಾಟಕ ರಾಜ್ಯ ಆರ್ಯ ವೈಶ್ಯ ಮಹಾಮಂಡಳಿ ರಾಜ್ಯಾಧ್ಯಕ್ಷ ಟಿಎ ಶರವಣ ಮಾತನಾಡಿದರು. ಆಂಧ್ರಪ್ರದೇಶ ತೆಲಂಗಾಣ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸರ್ಕಾರ ವತಿಯಿಂದ ವಾಸವಿ ಜಯಂತಿಯನ್ನ ಆಚರಣೆ ಮಾಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಒತ್ತಾಯ ಮಾಡುವೆ, ಜೊತೆಗೆ ಸದನದಲ್ಲಿ ಪ್ರಸ್ತಾಪಿಸುವೆ ಅಂತ ಹೇಳಿದರು. ಎಂಎಲ್ಸಿ ಟಿಎ ಶರವಣ ನೇತೃತ್ವದಲ್ಲಿ ನಡೆದ ವಾಸವಿ ಜಯಂತ್ಯೋತ್ಸವಕ್ಕೆ ನೂರಾರು ಬಾಂಧವರು ಭಾಗವಹಿಸಿದ್ರು. ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯೋಜಿಸಿದ್ದ ರಾಜ್ಯ ಆರ್ಯ ವೈಶ್ಯ ಮಹಾಮಂಡಳಿ ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆಗಳ ಮಹಾಪೂರ ಹರಿದು ಬಂತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟಿಎ ಶರವಣ ನೇತೃತ್ವದಲ್ಲಿ ಅದ್ದೂರಿಯಾಗಿ ವಾಸವಿ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಹೇಗಿತ್ತು ಕಾರ್ಯಕ್ರಮದ ಝಲಕ್ ತೋರಿಸ್ತೀವಿ ನೋಡಿ. ಟಿಎ ಶರವಣ ದಂಪತಿಯಿಂದ ಅರ್ಚನೆ, ಜೆಡಿಎಸ್ ಎಂಎಲ್ಸಿ ಅವರಿಂದ ವಿಶೇಷ ಪ್ರಾರ್ಥನೆ, ದೇವಾಲಯ ಸಮಿತಿಯಿಂದ ದಂಪತಿಗೆ ಸನ್ಮಾನ, ಲೋಕ ಸುಭಿಕ್ಷವಾಗಲೆಂದು ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಜೋಡಿ. ಟಿಎ ಶರವಣ ನೇತೃತ್ವದಲ್ಲಿ ವಾಸವಿ ಜಯಂತ್ಯೋತ್ಸವ, ಶಾಂತಿ ನೆಲೆಸಿ ಲೋಕ ಸುಭಿಕ್ಷವಾಗಲೆಂದು ಪ್ರಾರ್ಥನೆ. ಬೆಂಗಳೂರಿನ ಬಸವನಗುಡಿಯ ನಿಜಗುಣ ಕಲ್ಯಾಣ ಮಂಟಪದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ವಿಧಾನ ಪರಿಷತ್ ಸದಸ್ಯ ಹಾಗೂ ಕರ್ನಾಟಕ ರಾಜ್ಯ ಆರ್ಯ ವೈಶ್ಯ ಮಹಾಮಂಡಳಿ ರಾಜ್ಯಾಧ್ಯಕ್ಷ ಟಿಎ ಶರವಣ ನೇತೃತ್ವದಲ್ಲಿ ವಾಸವಿ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ದೀರ್ಘಮಾಯು